ನಮಸ್ಕಾರ, ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಬೀದರ್ನಲ್ಲಿ ಜೆಸ್ಕಾಂನಿಂದ ಅವೈಜ್ಞಾನಿಕ ರೀತಿಯಲ್ಲಿ ಮರಗಳಿಗೆ ಕೊಡಲಿ ಹಾಕ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಿರುವ ಬಗ್ಗೆ ವಿಶೇಷ ವರದಿ ಇಲ್ಲಿದೆ ನೋಡಿ. ಬೀದರ್ನಲ್ಲಿ ಬೆಳೆದು ನಿಂತಿರುವ ಮರಗಳನ್ನ ಜೆಸ್ಕಾಂನವರು ಅವೈಜ್ಞಾನಿಕವಾಗಿ ಕಡಿದು ಹಾಕ್ತಾ ಇರೋದ್ರಿಂದ ಇರುವ ಅಲ್ಪ ಸ್ವಲ್ಪ ಹಸಿರು ಕೂಡ ಮಾಯವಾಗ್ತಾ ಹೋಗ್ತಾ ಇದೆ. ಮುಖ್ಯ ರಸ್ತೆ ಹಾಗೂ ಬಡಾವಣೆಗಳ ರಸ್ತೆ ಬದಿ ಅರಣ್ಯ ಇಲಾಖೆಯವರು ಬೆಳೆಸಿದ್ರೆ ಸಾರ್ವಜನಿಕರು ಪೋಷಿಸಿ ಬೆಳೆಸಿರುವ ಮರಗಳು ಹಲವೆಡೆ ದೊಡ್ಡದಾಗಿ ಬೆಳೆದು ನಿಂತಿದೆ. ಆದರೆ ಅವುಗಳ ಕೊಂಬೆಗಳು ವಿದ್ಯುತ್ ತಂತಿಗಳಿಗೆ ತಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಜೆಸ್ಕಾಂ ಸಿಬ್ಬಂದಿ ಮನಬಂದಂತೆ ಮರಗಳಿಗೆ ಕೊಡಲಿ ಏಟನ್ನ ನೀಡ್ತಾ ಇದ್ದಾರೆ. ಎಲ್ಲಾದ್ರೂ ಮರಗಳ ಕೊಂಬಗಳಿಗೆ ವಿದ್ಯುತ್ ತಂತಿ ತಾಕ್ತಿದ್ರೆ ಆ ಭಾಗವನ್ನಷ್ಟೇ ಕಡಿಬೇಕು. ಆದ್ರೆ ಇಡೀ ಮರವನ್ನ ಕತ್ತರಿಸ್ತಾ ಇರುವ ಕಾರಣ ಅದರ ಬೆಳವಣಿಗೆಗೆ ತೊಡಕಾಗಿದೆ. ನಗರ ಪ್ರದೇಶದಲ್ಲಿ ಮೊದಲೇ ಮರಗಳ ಸಂಖ್ಯೆ ಕಡಿಮೆ ಇದೆ. ಇಂಥದ್ರಲ್ಲಿ ಇರುವ ಮರಗಳಿಗೂ ಕೂಡ ಕತ್ರಿ ಹಾಕಿದ್ರೆ ಹಸಿರು ಸಂಪೂರ್ಣ ಮಾಯವಾಗಿ ಕಾಂಕ್ರೀಟ್ ಕಾಡಾಗುತ್ತೆ. ಇದಕ್ಕೆ ಅರಣ್ಯ ಇಲಾಖೆಯವರು ಕಡಿವಾಣ ಹಾಕಬೇಕು ಅಂತ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ವಿನಯ್ ಮಾಳಗೆ ಆಗ್ರಹಿಸಿದ್ದಾರೆ. ಈಗೆಲ್ಲ ಬಹಳ ಸುಧಾರಿತ ತಂತ್ರಜ್ಞಾನ ಬಂದಿದೆ. ಕೇರಳ, ಕರ್ನಾಟಕದ ಕರಾವಳಿಯಲ್ಲಿ ಈ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲಾಗಿದೆ. ಅಂತಹ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಸಾಧ್ಯವಾಗದಿದ್ರೆ ತಂತಿಗಳಿಗೆ ಪ್ಲಾಸ್ಟಿಕ್ ಪೈಪ್ ಅನ್ನ ಅಳವಡಿಸಬೇಕು. ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ತಪ್ಪಿಸಬಹುದು. ಆದರೆ ಪ್ರತಿ ಸಲ ಬಿರುಗಾಳಿ ಮಳೆಯಾದ ನಂತರ ಮರಗಳಿಗೆ ಕತ್ತರಿ ಹಾಕೋದು ನಿಜಕ್ಕೂ ಸರಿಯಲ್ಲ. ಜೆಸ್ಕಾಂ ಸಿಬ್ಬಂದಿಗೆ ಮರ ಕಡಿಯುವ ಬಗ್ಗೆ ಉತ್ತಮ ತರಬೇತಿಯನ್ನ ಕೊಡಬೇಕು. ಅರಣ್ಯ ಇಲಾಖೆ ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಬೆಂಗಳೂರು ಸೇರಿದಂತೆ ದೇಶದ ಹಲವು ಮಹಾನಗರಗಳಲ್ಲಿ ನೆಲದಡಿಯಿಂದ ವಿದ್ಯುತ್ ತಂತಿಯನ್ನ ಹಾಕ್ತಿದ್ದಾರೆ. ಈ ವ್ಯವಸ್ಥೆ ನಮ್ಮ ಬೀದರ್ಗೂ ಬರಬೇಕಾದ್ರೆ ಇನ್ನೂ ಕನಿಷ್ಠ 5-6 ವರ್ಷಗಳಂತೂ ಬೇಕೇ ಬೇಕು. ಆದರೆ ಅಲ್ಲಿಯವರೆಗೆ ಮರಗಳಿಗೆ ಹೆಚ್ಚು ಹಾನಿಯಾಗದಂತೆ ಕೆಲಸ ನಿರ್ವಹಿಸಲು ನಮ್ಮ ಸಿಬ್ಬಂದಿಗೆ ತಿಳಿಸಲಾಗುವುದು ಅಂತ ಜೆಸ್ಕಾಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ರಮೇಶ್ ಪಾಟೀಲ ವಿದ್ಯುತ್ ವಾಣಿಗೆ ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.